ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಹಾರ ಚುನಾವಣೆಯ ಬಳಿಕ ಕರ್ನಾಟಕದ ಕಾಂಗ್ರೆಸ್ ಪಡೆಯಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಮತ್ತು ಸಿದ್ದರಾಮಯ್ಯನವರ ಜಾಗದಲ್ಲಿ ಡಿ.ಕೆ. ಶಿವಕುಮಾರ್ ಬಂದು ಕೂರ್ತಾರೆ ಎನ್ನುವಂಥ ಮಾತು ಇದೀಗ ಜೋರಾಗಿ ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಡನ್ ಆಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಿ.ಎಸ್. ಯಡಿಯೂರಪ್ಪನವರು ಸಡನ್ ಆಗಿ ದೆಹಲಿಯಲ್ಲಿ ಮೋದಿಯವರನ್ನು ಮೀಟ್ ಆಗಿದ್ದಾರೆ. BSY ಅವರು ಮೋದಿಯ ಭೇಟಿಯ ಹಿಂದಿನ ಕಾರಣ ಏನು, ಅದು ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡದಾದಂಥ ಕುತೂಹಲ ಮತ್ತು ಕೋಲಾಹಲವನ್ನು ಉಂಟು ಮಾಡಿದೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಮತ್ತು ವಿಜೇಂದ್ರ ಅವರು ಒಂದಾಗಿ ಮತ್ತೆ ಬೇರೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರಾ? ಮತ್ತೊಂದು ಕಡೆ ಇದ್ದಕ್ಕಿದ್ದಂತೆ ಯತ್ನಾಳ್ ಅವರು ದೇವೇಗೌಡ ಅವರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಮತ್ತೇನೋ ರಾಜಕಾರಣ ಮಾಡ್ತಾ ಇದ್ದಾರಾ? ನವೆಂಬರ್ನಲ್ಲಿ ಏನಾಗುತ್ತೆ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, BSY ಅಂದರೆ ಯಡಿಯೂರಪ್ಪನವರು ಸದ್ಯದ ರಾಜಕಾರಣದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿದ್ರೂ ಕೂಡ ಅವರು ಆಗಾಗ ಯಾವಾಗ ಬೇಕು ಎಲ್ಲ ಪ್ಲ್ಯಾನನ್ನು ಕೂಡ ಮಾಡ್ತಾನೆ ಇರ್ತಾರೆ. ಕರ್ನಾಟಕದ ರಾಜ್ಯ ರಾಜಕಾರಣದ ಮಟ್ಟಿಗೆ ಮಾತಾಡದೆ ಮಾಡುವಂಥ ಒಬ್ಬ ವ್ಯಕ್ತಿ ಯಾರು ಇದ್ದರೆ ಅದು ಯಡಿಯೂರಪ್ಪನವರು. ನೋಡಿ, ಯಡಿಯೂರಪ್ಪನವರು ಭಾಷಣ ನೀವು ಕೇಳಲಿಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯ ಮಾತ್ರ ಮಾತಾಡ್ತಾರೆ. ಅವರು ವಿಧಾನಸೌಧದಲ್ಲಿ ಗರ್ಜನೆ ಮಾಡಿದ ನಂತರ ಎಲ್ಲೂ ಕೂಡ ಅವರು ಹೊರಗಡೆ ಗರ್ಜನೆ ಮಾಡುವಂಥ ವಿಷಯಕ್ಕೆ ಹೋಗಲ್ಲ. ಅಂತಹ ವ್ಯಕ್ತಿ 4 ಬಾರಿ CM ಆದಂಥ ಮತ್ತು ದಕ್ಷಿಣ ಭಾರತದಲ್ಲಿ BJPಯನ್ನು ಹೆಬ್ಬಾಗಿಲು ತೆರೆದಂಥ ವ್ಯಕ್ತಿ ಇದೀಗ ನೇರವಾಗಿ ಮೋದಿಯವರನ್ನ ಮೀಟ್ ಮಾಡಿದ್ದಾರೆ. ಅದು ಬಿಹಾರದ ಚುನಾವಣೆಯ ಟೈಮಲ್ಲಿ ಅತ್ಯಂತ ಕೆಲಸ ಜಾಸ್ತಿ ಇರುವ ಸಮಯದಲ್ಲಿ BS ಯಡಿಯೂರಪ್ಪನವರಿಗೆ ಮೋದಿಯವರು ಕೂಡ ಟೈಮ್ ಕೊಟ್ಟು 1 to 1 ಮಾತಾಡಿದ್ದಾರೆ. ಸರಿಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೋದಿಯವರ ಜೊತೆ 1 to 1 ಮೀಟಿಂಗ್ ಮಾಡಿ ಮಾತಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದರೆ ಯಡಿಯೂರಪ್ಪನವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಯ ಜೊತೆಗೆ ಈಗ ಕೇಂದ್ರದಲ್ಲಿ ಚುನಾವಣೆ ಸಮಿತಿಯ ಅಂದರೆ BJPಯ ಸಂಸದೀಯ ವ್ಯವಹಾರದ ಒಂದು ಪಟ್ಟವು ಕೂಡ ಅವರಿಗಿದೆ. ಅಂದರೆ ಅವರು ಚುನಾವಣೆಯ ಸಮಿತಿಯಲ್ಲಿ ಕೂಡ ಸದಸ್ಯರಾಗಿದ್ದಾರೆ. ಹಾಗಾಗಿ ಬಿಹಾರ ಚುನಾವಣೆ ಇದ್ದ ಒಂದು ಸಂದರ್ಭದಲ್ಲಿ ಹಿರಿಯ ನಾಯಕರ ಅಭಿಪ್ರಾಯ ಏನು, ಚುನಾವಣಾ ಸ್ಟ್ರಾಟಜಿಯನ್ನು ಮಾಡಬೇಕೆನ್ನುವಂಥ ವಿಚಾರವಾಗಿ ಮಾತುಕತೆಯ ಆಡುವ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಮಾತಾಡಿದರೆ ಅನ್ನುವಂಥ ಒಂದು ಕುತೂಹಲ ಇದೀಗ ಜನರಲ್ಲಿ ಕಾಡ್ತದೆ. ಯಾಕಂದರೆ ಅದಕ್ಕೆ ಪೂರಕವಾದಂಥ ವ್ಯವಸ್ಥೆ ಕೂಡ ಕರ್ನಾಟಕದ ರಾಜಕಾರಣದಲ್ಲಿ ಆಗ್ತಿದೆ. ನವೆಂಬರ್ ಕ್ರಾಂತಿ ಅಂದರೆ ಸೆಪ್ಟೆಂಬರ್ ಕ್ರಾಂತಿ ಆಗ್ತದೆ ಅಂತ ಹೇಳಿದವರು ಕೂಡ ಮನೆಗೆ ಹೋಗಾಯಿತು. ಅದರ ಹಿಂದೆ ಯಾರಿದ್ದಾರೇನೂ ಕೂಡ ಈಗ ಸಾಬೀತಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ಸಂದರ್ಶನ ಕೊಟ್ಟಾಗ ಹೇಳ್ತಾರೆ, ನಾವು ಕೆಲವೊಬ್ಬ ರಾಜ್ಯ ರಾಜಕಾರಣಿಗಳಿಗೆ ನೋಟಿಸ್ ಕೊಡ್ತೇವೆ, ಕೆಲವೊಬ್ಬರಿಗೆ ಹೈಕಮಾಂಡ್ ನೋಟಿಸ್ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ ನೋಡಿದ್ರೆ ರಾಜಣ್ಣವರ ವಜಾದ ಹಿಂದೆ ಡಿ.ಕೆ. ಶಿವಕುಮಾರ್ ಇದ್ದಾರಾ ಎನ್ನುವ ಒಂದು ಲೆಕ್ಕಾಚಾರ ಕೂಡ ಇದೀಗ ಸಾಬೀತಾಗ್ತದೆ. ಇದರ ಮಧ್ಯೆ ನವೆಂಬರ್ 14ರ ನಂತರ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಯಾಕಂದರೆ 2023 ಚುನಾವಣೆಗಿದ್ದಾಗ CM ಆಗಿ ಸಿದ್ದರಾಮಯ್ಯನವರು ಅಧಿಕಾರವನ್ನು ವಹಿಸಿಕೊಂಡ್ರು ಮತ್ತು DCM ಆಗಿ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡ್ರು. ನವೆಂಬರ್ ವೇಳೆಗೆ 2.5 ವರ್ಷವಾದ ನಂತರ ಅಧಿಕಾರ ಹಂಚಿಕೆ ಆಗುತ್ತೆ. ಅಂದರೆ CM ಪಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಕೂರ್ತಾರೆ ಎನ್ನುವಂಥ ಒಂದು ಮಾತನ್ನು ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಡಿ.ಕೆ. ಸುರೇಶ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ ಕಾರಣ ಸಲೀಸಾಗಿ ಸಿದ್ದರಾಮಯ್ಯನವರಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟರು ಎನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಮತ್ತು ಅದಕ್ಕೆ ಪೂರಕವೆಂಬಂತೆ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಅಧಿಕಾರ ಹಂಚಿಕೆ ಮಾತು 4 ಗೋಡೆಯ ಮಧ್ಯೆ ಆಗಿದೆ ಮತ್ತು ನನಗೆ ಬರಬೇಕಾದ ಪಾಲು ಬಂದೇ ಬರುತ್ತೆ, ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದಾದ ನಂತರ ಇದೀಗ ಆ ಕಾಲ ಸನ್ನಿಹಿತವಾಗಿದೆ. ಅಂದರೆ 2 ವರ್ಷಗಳ ಕಾಲ ಮುಗಿತಾ ಬಂದಿದೆ. ಆ ಪಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸೈಲೆಂಟಾಗಿ ಕೂತ್ಕೊಳ್ಳಿಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ಪ್ಲಾನ್ ಮಾಡಿದ. ಜೊತೆಗೆ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಿ ಬಂದಂಥ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಆಶ್ವಾಸನೆ ಸಿಕ್ಕಿದೆ. ಅದೇನೆಂದರೆ ನವೆಂಬರ್ ವೇಳೆಗೆ ನಿಮ್ಮನ್ನು ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸ್ತೇವೆ, ಅಲ್ಲೇ ತನಕ ಬಿಹಾರ ಚುನಾವಣೆ ತನಕ ಸ್ವಲ್ಪ ಸುಮ್ಮನಿರಿ ಎನ್ನುವಂಥ ಮಾತು ಪಡ್ಕೊಂಡು ಬಂದಂಥ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಗೊಂದಲದ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಇಲ್ಲಿ ನನಗೆ 140 ಜನರು ಕೂಡ MLAಗಳು ಬೇಕಾದಂಥವ್ರು. ಇಲ್ಲಿ MLAಗಳ ಬೆಂಬಲದ ಲೆಕ್ಕಾಚಾರದ ಮೇಲೆ ಯಾವುದೂ ನಡೆಯಲ್ಲ, ಅದು ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಈ CM ಆಯ್ಕೆ ಆಗುತ್ತೆ ಅನ್ನುವಂಥ ಪರೋಕ್ಷ ಹೇಳಿಕೆಯನ್ನು ಕೊಟ್ಟರು. ಇದರ ಮಧ್ಯೆ ಇದೀಗ ನವೆಂಬರ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಒಂದು ವೇಳೆ ಸಿದ್ದರಾಮಯ್ಯನವರು CM ಪಟ್ಟವನ್ನು ಬಿಟ್ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅಂದರೆ ಡಿ.ಕೆ. ಶಿವಕುಮಾರ್ ಅವರು BJP ಬರುವಂಥ ಸಾಧ್ಯತೆ ಕೂಡ ಇದೆ ಎನ್ನುವಂಥ ಮಾತನ್ನು ಈಗಾಗಲೇ ಈ ಹಿಂದೆ ಯತ್ನಾಳ್ ಅವರು ಕೂಡ ಹೇಳಿದರು. ಅಂದರೆ ಡಿ.ಕೆ. ಶಿವಕುಮಾರ್ ಅವರು 40 MLAಗಳ ಒಂದು ಸಪೋರ್ಟ್ ತೆಗೆದುಕೊಂಡು ಹೋಗಿ ರಾಜನಾಥ್ ಸಿಂಗ್ ಮತ್ತು ಗಡ್ಕರಿ ಅವರನ್ನು ಮೀಟ್ ಮಾಡಿದರು ಎನ್ನುವಂಥ ಒಂದು ಮಾತು ಈ ಹಿಂದೆ ಯತ್ನಾಳ್ ಅವರು ಕೂಡ ಹೇಳಿದರು. ಇದರ ಪೂರಕವೆಂಬಂತೆ ಒಂದು ವೇಳೆ ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಸ್ವಲ್ಪ ಗೊಂದಲ ಆದರೆ ಡಿ.ಕೆ. ಶಿವಕುಮಾರ್ ಅವರು BJPಗೆ ಬರ್ಬೋದಾ, BJP ಬಂದು ನಾವು ಏನು ಮಾಡಬೇಕು ಎನ್ನುವಂಥ ಲೆಕ್ಕಾಚಾರ ಮೋದಿಯವರ ಜೊತೆ BS ಯಡಿಯೂರಪ್ಪನವರು ಹೇಳಿದ್ದಾರೆ ಎನ್ನುವಂಥ ಮಾತು ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅನ್ನೋದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದರೆ BJPಯ ಕೇಂದ್ರಕ್ಕೆ ರಾಜ್ಯದ ಅಧಿಕಾರ ಜೊತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವಂಥ ಒಂದು ಆಲೋಚನೆ ಮತ್ತೆ ಅಂದರೆ 2023ರಲ್ಲಿ ಏನೆಲ್ಲ ಬೇಕೆನ್ನುವಂಥ ತಯಾರಿ ಕೂಡ ಮಾಡ್ತಿದೆ. ಅದೇ ನಿಟ್ಟಿನಲ್ಲಿ
BY ವಿಜೇಂದ್ರ ಅವರನ್ನು ಕೂಡ ರಾಜ್ಯದ ಅಧ್ಯಕ್ಷ ಪಟ್ಟದಿಂದ ಕಿತ್ತಾಕುವಂತದ್ದಾಗಲಿ ಅಥವಾ ಕೆಳಗಿಳಿಸುವಂತದ್ದಾಗಲಿ ಯಾವುದೇ ಕಾರಣಕ್ಕೂ ಮುಂದಾಗ್ತಿಲ್ಲ. ಮತ್ತು BL ಸಂತೋಷ್ ಅಂದ್ರೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರು ಇದೇ ನಿಮ್ಮ ವಿಜೇಂದ್ರ ಅವರು ಮುಂದುವರಿತಾರೆ, ವಿಜೇಂದ್ರ ಅವರಿಗೆ ಜೈ ಎನ್ನುವಂತ ನೇರವಾಗಿ ಹೇಳುವ ಮುಖಾಂತರ ಮತ್ತೆ ವಿಜೇಂದ್ರ ಅವರಿಗೆ ಒಂದು ಬೆಂಬಲವನ್ನು ತುಂಬಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಯತ್ನಾಳ್ ಅವರು ಕೂಡ ಪರೋಕ್ಷವಾಗಿ ಸಂದೇಶ ಕೊಟ್ಟು ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ಬಿಡಿ, ಮುಂದೊಂದಿನ ಒಳ್ಳೆ ಕಾಲ ಬರುತ್ತೆ ಅನ್ನುವಂತ ಮಾತನ್ನು ಕೂಡ ಹೈಕಮಾಂಡ್ ಯತ್ನಾಳ್ ಅವರಿಗೆ ಹೇಳಿದ್ದಾರೆ ಎನ್ನುವಂತ ಮಾತು ಕೇಳಿ ಬಂದ ಹಿನ್ನೆಲೆಯಲ್ಲಿ ದಿಢೀರಾಗಿ ಯತ್ನಾಳ್ ಅವರು ದೇವೇಗೌಡ ಅವರ ಒಂದು ವಿಚಾರವನ್ನು ಆರೋಗ್ಯವನ್ನು ವಿಚಾರಿಸುವಂತ ಒಂದು ನೆಪದಲ್ಲಿ ಹೋಗಿ ರಾಜ್ಯ ರಾಜಕಾರಣದ ಮಾತನ್ನು ಹೇಳಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಯತ್ನಾಳ್ ಅವರು ಯಾವ ಪಕ್ಷದಲ್ಲೂ ಇಲ್ಲಾಂದ್ರೆ ಬಿಜೆಪಿಯಿಂದ ಹೊರ ಹೋಗಲ್ಪಟ್ಟಿದ್ದಾರೆ, ಆದ್ರೂ ಕೂಡ ರಾಜ್ಯ ಪ್ರವಾಸನ ಮಾಡಿದ್ದಾರೆ. ಮತ್ತು ಅವರು ನಿನ್ನೆ ಹೇಳಿದಂತ ಹೇಳಿಕೆಯಿಲ್ಲ 2029ರಲ್ಲಿ ಮತ್ತೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಅಂದ್ರೆ ಇದು ಯಾವ ಸರ್ಕಾರ? ಈಗ ಸದ್ಯದ ಮಟ್ಟಿಗೆ ಅವರು ಬಿಜೆಪಿಯಲ್ಲಿ ಆದ್ರೂ ಕೂಡ 2029ರ ವೇಳೆಗೆ ಅವರು ಬಿಜೆಪಿ ಹೋಗ್ತಾರೆ ಅನ್ನುವಂತ ಮಾತು ಇದೀಗ ಕೇಳಿಬರ್ತದೆ. ಅದಕ್ಕೆ ಪೂರಕವೆಂಬಂತೆ ಯಡಿಯೂರಪ್ಪನವರು ಕೂಡ ಯತ್ನಾಳ್ ಅವರನ್ನ ದೂರೋದಾಗ್ಲಿ, ಯತ್ನಾಳ್ ಅವರು ನಮ್ಮ ಪಕ್ಷದಲ್ಲಿ ಇರಲಿ ಅನ್ನುವಂತ ಒಂದು ಅಭಿಪ್ರಾಯವನ್ನ ಹೈಕಮಾಂಡ್ ಕೂಡ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನವೆಂಬರ್ 15ರ ವೇಳೆಗೆ, ಅದನ್ನ 14ರ ನಂತರ 15ರ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಅಲ್ಲೋಲಕಲ್ಲವಾದ್ರೆ ನಮ್ಮ ಪಕ್ಷ ಹೇಗೆ ತಯಾರಿ ಮಾಡ್ಕೊಳ್ಬೇಕು, ಅದಕ್ಕೆ ನಿಮ್ಮ ಒಂದು ಪರ್ಮಿಷನ್ ಕೊಡಬೇಕು. ಒಂದು ವೇಳೆ 50-60 ಶಾಸಕರ ಜೊತೆ DK ಶಿವಕುಮಾರ್ ಅವರು ಏನಾದರೂ ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ಮುಂದಾದ್ರೆ ಅದಕ್ಕೆ ನಿಮ್ಮ ಸಹಮತ ಬೇಕು ಎನ್ನುವ ನಿಟ್ಟಿನಲ್ಲಿ ಇದೀಗ ಮೋದಿಯವರು ಯಡಿಯೂರಪ್ಪನವರು ಮೋದಿಯವರ ಜೊತೆ ಸುದೀರ್ಘವಾದ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತ ಒಂದು ಲೆಕ್ಕಾಚಾರ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಹರಿದಾಡ್ತಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನವೆಂಬರ್ 15ರ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಎನ್ನುವಂತ ಕುತೂಹಲ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯದಂತ ಒಬ್ಬ ಮೇಧಾವಿ ರಾಜಕಾರಣವನ್ನ ಅಳಿದು ತೂಗಿ ಕುಡಿದಿರುವಂತ ಒಬ್ಬ ಮೇಧಾವಿ ಸಲೀಸಾಗಿ 2025 ನವೆಂಬರ್ ವೇಳೆಗೆ ಅಥವಾ ಜನವರಿಯ ವೇಳೆಗೆ, ಅಂದ್ರೆ ದೇವರಾಜ್ ಅರಸು ಅವರ ಸುದೀರ್ಘ ಕಾಲದ ಮುಖ್ಯಮಂತ್ರಿ ಅವಧಿಯ ದಾಖಲೆಯನ್ನು ಮುರಿದ ನಂತರ ನಾನು ಸಲೀಸಾಗಿ ಬಿಟ್ಟುಕೊಡ್ತೇನೆ ಮತ್ತು ಅದು ಒಂದು ರಾಜಕಾರಣಕ್ಕೆ ಮುನ್ನಡೆಯಾಗಬೇಕು, ನಾನೇ ಅಧಿಕಾರದಲ್ಲಿ ಕುತ್ಕೊಂಡು ಅಂದ್ರೆ ಕೊನೆ ತನಕ ನಾನೇ ಇರಬೇಕು ಎನ್ನುವಂತ ಅಧಿಕಾರದಾಹದಿಂದ ಬಿಟ್ಟು ಅದನ್ನ ಬಿಟ್ಟುಕೊಟ್ರೆ ನಾನು ಕೂಡ ಮಾದರಿ ಆಗ್ತೇನೆ ಎನ್ನುವಂತ ಒಂದು ಕನಸು ಕೂಡ ಅವರಿಗಿದೆ. ಆದ್ರೆ ಈಗಲೇ ಅದನ್ನು ಹೇಳ್ಬಿಟ್ರೆ ಅದು ರಾಜ್ಯ ರಾಜಕಾರಣಕ್ಕೆ ಮತ್ತು ಮುಖ್ಯಮಂತ್ರಿ ಪದವಿಗೆ ಅವಮಾನ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಕೂಡ ಎಲ್ಲವನ್ನು ಅಳೆದು ತೂಗಿ ಹೊಪ್ಪುಲಿ ಅನ್ನುವಂತ ಮಾತನ್ನೇ ಕೂಡ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಬಿಜೆಪಿಯವರು DK ಶಿವಕುಮಾರ್ ಅವರು ಬಿಜೆಪಿ ಬರ್ತಾರೆ, ನಾವು ಅಧಿಕಾರವನ್ನ ಮಾಡೋಣ ಎನ್ನುವಂತ ಒಂದು ಲೆಕ್ಕಾಚಾರದಲ್ಲಿದ್ರೆ, ಅದಕ್ಕೆ ತಕ್ಕದಾದಂತೆ DK ಶಿವಕುಮಾರ್ ಎನ್ನುವಂತ ಒಬ್ಬ ಪಕ್ಷನಿಷ್ಠ ರಾಜಕಾರಣಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಪತನ ಆಗಬಾರ್ದು ಮತ್ತು ಎರಡು ಹೋಳಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲರನ್ನ ಮನವೊಲಿಸಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಅಧಿಕಾರವನ್ನು ಬಿಟ್ಟುಕೊಟ್ರೆ ಅದು ನನಗೆ ಮಾದರಿಯಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನನಗೆ ಒಂದು ಮರ್ಯಾದೆ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಹಾಕೊಂಡು ಜನವರಿಯ ವೇಳೆಗೆ ಅಥವಾ ಫೆಬ್ರವರಿ ವೇಳೆಗೆ ಸರ್ಕಾರದ ಮುಖ್ಯಮಂತ್ರಿ ಸ್ಥಾನದ ಕೆಳಗೆ ಇಳಿದು DK ಶಿವಕುಮಾರ್ ಅವರನ್ನ ಪಟ್ಟಕ್ಕೆ ಕೂರಿಸುವಂತ ಎಲ್ಲಾ ಮಾತುಕತೆ ನಡೆದಿದೆ ಅನ್ನೋದು ಇದೀಗ ಆಂತರಿಕ ವಲಯದಲ್ಲಿ ಕೇಳಿಬರ್ತಾ ಒಂದು ವೇಳೆ ಇವೇನೂ ಆಗಿಲ್ಲ, ಜನವರಿಯ ವೇಳೆಗೂ ಕೂಡ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟು ಕೊಡದೇ ಇದ್ರೆ ಮುಂದೆ ಏನೆಲ್ಲ ಆಗತ್ತೆ ಅನ್ನೋದು ಕೂಡ ಇದೀಗ ಮುಂದಿನ ಹೆಜ್ಜೆ, ಮುಂದಿನ ಯೋಚನೆ, ಮುಂದಿನ ಈ ಬೆಳವಣಿಗೆ ಕುತೂಹಲಕಾರಿಯಾಗಿದೆ. ಇದರ ಮಧ್ಯೆ ಬಿಜೆಪಿ ನಮ್ಗೇನಾದ್ರೂ ಸಿಗಲಿ ಎನ್ನುವಂತ ಕಾರಣಕ್ಕಾಗಿ ಅಥವಾ ಮುಂದಿನ ರಾಜಕಾರಣಕ್ಕೆ ಏನ್ ಬೇಕು ಎಲ್ಲವನ್ನೂ ಕೂಡ ಮೋದಿ ಅವರಿಗೆ ತಿಳಿಸಿದೆ. ಇದರ ಹೊರತಾಗಿ ಬಿಹಾರದ ಚುನಾವಣೆ ಇದ್ದ ಕಾರಣ ಬಿಹಾರದ ಚುನಾವಣೆಯಲ್ಲಿ ಈಗ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿರುವಂತ ಕಾರಣಕ್ಕಾಗಿ ಬಿಹಾರ ಚುನಾವಣೆ ಹೇಗೆ ಗೆಲ್ಲಬೇಕೆನ್ನುವಂತ ಒಂದು ವಿಷಯವನ್ನ ಯಡಿಯೂರಪ್ಪನವರ ಹತ್ತಿರ ಮೋದಿಯವರು ಮಾತಾಡಿದರೆ ಅನ್ನುವಂತ ಮಾತನ್ನು ಬಿಟ್ಟು ಮಿಕ್ಕ ಎಲ್ಲಾ ಮಾಹಿತಿಗಳು ಕೂಡ ಊಹಾಪೋಹದ ಮೇಲೆ ಒಂದು ಕಲ್ಲೆಸೆದಂತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.